ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ತನ್ನನ್ನು ಸನ್ಮಾನಿಸುವವರನ್ನು ದೇವರು ಸನ್ಮಾನಿಸುತ್ತಾನೆ. ಈ ದಿನದ ದೇವರ ವಾಕ್ಯ, ಯಾಕಂದರೆ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. 1 ಸಮುವೇಲನು 2ನೇ ಅಧ್ಯಾಯ 30ನೇ ವಚನ. ದೇವರ ಕೆಲಸಕ್ಕೆ ಬೆಳಕನ್ನು, ಸಮಯವನ್ನು, ಚಿಂತನೆಯನ್ನು, ಚತುರತೆಯನ್ನು ನೀಡಲು ನೀವು ದೇವರಿಂದ ನೇಮಿಸಲ್ಪಟ್ಟ ಸೇವಕರಾಗಿದ್ದೀರಿ. ಇವುಗಳನ್ನು ನೀವು ಮಾಡಿದರೆ ನೀವು ಪರಲೋಕ ತಂದೆಯ ಅನುಮೋದನೆಯನ್ನು ಮತ್ತು ಶಾಶ್ವತ ಜೀವನದ ಉಡುಗೊರೆಯನ್ನು ನೀವು ಸ್ವೀಕರಿಸುತ್ತೀರಿ. ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಇರಿ. ಯಾವುದೇ ವ್ಯಕ್ತಿ ಅಥವಾ ವೈಯಕ್ತಿಕ ಆಸಕ್ತಿಯು ನಿಮ್ಮ ಶಕ್ತಿಯ ಮೂಲನಾದ ದೇವರಿಂದ ನಿಮ್ಮನ್ನು ದೂರ ಮಾಡಲು ಬಿಡಬೇಡಿರಿ. ನೀವು ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರಗೊಂಡಾಗ ಅಬ್ರಹಾಮನಂತೆ ನಿಮ್ಮ ಮನೆಯ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ಮತ್ತು ಅವರೂ ಸಹ ನಿಮ್ಮೊಂದಿಗೆ ದೇವರನ್ನು ಹುಡುಕಲು ಆಹ್ವಾನ ಕೊಡಿ, ಉತ್ತೇಜಿಸಿ. ನಿಮ್ಮ ವ್ಯವಹಾರದ ಬಲವಾದ ಒತ್ತಡಗಳು ನಿಮಗಿದ್ದರೆ, ನಿಮ್ಮ ಕೆಲಸಕ್ಕಾಗಿ ನಿಮಗೆ ಒತ್ತಡಗಳು ಇದ್ದರೆ, ಆಗ ದೇವರ ಕೃಪೆಯನ್ನು, ಆಶೀರ್ವಾದಗಳಾದ ರಕ್ಷಣೆಯ ಕಾಳಜಿ ಮತ್ತು ಸಹಾಯಕ್ಕಾಗಿ ಇನ್ನೂ ಹೆಚ್ಚಿನ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವ ನಿಮ್ಮ ಬಿನ್ನಹಗಳನ್ನು ಕೃಪೆಯ ಸಿಂಹಾಸನದ ಮುಂದೆ ಇಡುವ ಅಗತ್ಯತೆಯು ಹೆಚ್ಚಾಗಿ ಇರುತ್ತದೆ. ನಂಬಿಕೆಯಿಲ್ಲದೆ ಔಪಚಾರಿಕವಾದ ಅವಸರದ ಪ್ರಾರ್ಥನೆಯ ಮೂಲಕ ನೀವು ನಿಮ್ಮ ಕೆಲಸಗಳಿಗೆ ಧಾವಿಸುವ ಹಾಗೆ ಮಾಡಿ ದೇವರು ಬಯಸುವಂತಹ ಸಮಯಕ್ಕೆ ಅಸಹನೆಯನ್ನು ತೋರಬೇಡಿರಿ. ನೀವು ನಿಮ್ಮ ಕೆಲಸದಲ್ಲಿರುವಾಗ ಕೇಳಿಕೊಂಡಾಗಲೂ ನಿಮಗಾಗಿ ದೇವರು ಹೆಚ್ಚಿನದನ್ನು ಮಾಡುತ್ತಾನೆ. ಅಪಘಾತಗಳು, ಕಷ್ಟ ಜೀವನ ಮತ್ತು ಆಸ್ತಿಯ ನಷ್ಟಗಳು ಇವುಗಳಿಂದ ನಿಮ್ಮನ್ನು ರಕ್ಷಿಸಲು ಆತನು ತನ್ನ ದೇವದೂತರನ್ನು ಕಳುಹಿಸುತ್ತಾನೆ. ದೇವರು ದಯಪಾಲಿಸಿರುವ ಕೃಪೆಯ ಅನುಗ್ರಹಗಳನ್ನು ನಿರ್ಲಕ್ಷಿಸುವವರು ತಮ್ಮ ಬಲದ ಮೂಲನಾಗಿರುವ ದೇವರೊಂದಿಗಿನ ಸಂಪರ್ಕವನ್ನು, ಒಡನಾಟವನ್ನು ನಿಲ್ಲಿಸುವ ಕಾರಣ ಅವರಿಗೆ ಸಮಾಧಾನ, ಶಾಂತಿ, ಸಂತೋಷ ಯಾವುದೂ ಇರುವುದಿಲ್ಲ. ಆತನ ಕೆಲಸದ ಸೇವೆಗೆ ಇಷ್ಟೊಂದು ಅಸಡ್ಡೆ ಇರುವಾಗ ದೇವರು ತನ್ನ ಆತ್ಮವನ್ನು ಸುರಿಸುವನೇ? ಆತನು ನಮ್ಮನ್ನು ಆಶೀರ್ವದಿಸುವನೇ? ಆತನ ಉದ್ದೇಶಗಳಿಗೆ ನಮ್ಮ ಸಹಕಾರವಿಲ್ಲದಿದ್ದರೆ ಆತನು ನಮಗೆ ತನ್ನ ಸಮೃದ್ಧವಾದ ಆಶೀರ್ವಾದಗಳನ್ನು ಕೊಡಲು ಸಾಧ್ಯವಿಲ್ಲ. ಯಾಕೆಂದರೆ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು ಎಂದು ಆತನು ಹೇಳುತ್ತಾನೆ. ದಾನಿಯೇಲನಂತೆ ದಿನಕ್ಕೆ 3 ಬಾರಿ ಪ್ರಾರ್ಥಿಸುವುದು ನಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ಅಷ್ಟೇ ಅವಶ್ಯವಾಗಿರುತ್ತದೆ. ಪ್ರಾರ್ಥನೆಯು ಆತ್ಮದ ಜೀವವಾಗಿರುತ್ತದೆ ಮತ್ತು ಆತ್ಮೀಕ ಬೆಳವಣಿಗೆಯ ಅಸ್ತಿವಾರವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯವರ ಮುಂದೆ ಮತ್ತು ನಿಮ್ಮ ಕೆಲಸಗಾರರ ಮುಂದೆ ನೀವು ಈ ಸತ್ಯಕ್ಕೆ ಸಾಕ್ಷಿಯಾಗಿರಬೇಕು ಮತ್ತು ಸಭೆಯಲ್ಲಿ ನಿಮ್ಮ ಸಹೋದರರೊಂದಿಗೆ ಸಂಧಿಸುವ ಅವಕಾಶಗಳು ದೊರೆತಾಗ ದೇವರ ಮತ್ತು ಆತ್ಮದ ನಡುವಿನ ಮುಕ್ತವಾದ ಸಂಪರ್ಕವನ್ನು ಹೊಂದುವ ಅಗತ್ಯತೆಯ ಬಗ್ಗೆ ಅವರಿಗೆ ತಿಳಿಸಿರಿ. ಅವರು ಪ್ರಾರ್ಥಿಸುವ ಹೃದಯ ಮತ್ತು ಧ್ವನಿಯನ್ನು ಕಂಡುಕೊಂಡರೆ ಅವರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುತ್ತಾನೆ ಎಂದು ಅವರಿಗೆ ಹೇಳಿರಿ. ಅವರು ಧಾರ್ಮಿಕ ಕರ್ತವ್ಯಗಳನ್ನು ನಿರ್ಲಕ್ಷಿಸಬಾರದೆಂದು ಅವರಿಗೆ ಹೇಳಿರಿ. ಪ್ರಾರ್ಥನೆ ಮಾಡಿರೆಂದು ಸಹೋದರರನ್ನು ಉತ್ತೇಜಿಸಿರಿ. ನಾವು ಹೊಂದಿಕೊಳ್ಳಬೇಕಾದರೆ ನಾವು ಹುಡುಕಬೇಕು, ನಾವು ಸ್ವೀಕರಿಸಬೇಕೆಂದರೆ ಕೇಳಬೇಕು, ನಮಗೆ ತೆರೆಯಲ್ಪಡಬೇಕಾದರೆ ನಾವು ತಟ್ಟಬೇಕು. ಕೆಲವೇ ಜನರು ಒಟ್ಟಾಗಿ ಸೇರಿದ್ದರೆ ದೇವರ ಅಮೂಲ್ಯವಾದ ವಾಗ್ದಾನಗಳನ್ನು ಹೇಳಿ ಪ್ರಾರ್ಥಿಸಲು ಹೆಚ್ಚು ಅವಕಾಶವಿರುತ್ತದೆ. ತಂದೆಯಾದ ದೇವರು, ಮಗ ಮತ್ತು ಪರಿಶುದ್ಧ ದೇವದೂತರು ನಿಮ್ಮ ನಂಬಿಕೆಯನ್ನು, ನಿಮ್ಮ ದೃಢ ತತ್ವಗಳನ್ನು ನೋಡಲು ನಿಮ್ಮೊಂದಿಗಿರುತ್ತಾರೆ ಮತ್ತು ಅಲ್ಲಿ ನೀವು ದೇವರಾತ್ಮದ ಆಶೀರ್ವಾದದ ಸುರಿಸುವಿಕೆಯನ್ನು ಹೊಂದಿಕೊಳ್ಳುತ್ತೀರಿ. ತನ್ನ ಸೇವೆಗೆಂದು ತಮ್ಮ ಎಲ್ಲ ದಶಮಾಂಶಗಳನ್ನು ಮಾತ್ರವಲ್ಲದೆ ತಮ್ಮ ಸಮಯವನ್ನು,
ತಮ್ಮ ಮೂಳೆಯ, ಮೆದುಳಿನ ಮತ್ತು ಮಾಂಸಖಂಡದ ಬಲಗಳನ್ನು ದೇವರ ಭಂಡಾರಕ್ಕೆ ತರುವವರಿಗೋಸ್ಕರ ಶ್ರೀಮಂತವಾದ ಆಶೀರ್ವಾದಗಳನ್ನು ದೇವರು ಮೀಸಲಿಟ್ಟಿರುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.